ಕನಕುಂಬಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಡೆಲ್ಟಾ ಫಾಲ್ಸ್ ಏನಿತ್ತು ಆ ಫಾಲ್ಸ್ಗೆ ಜೀವ ಕಳೆ ಬಂದಿರುವಂಥದ್ದು. ಡೆಲ್ಟಾ ಫಾಲ್ಸ್ ನೋಡೋಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಅರಣ್ಯ ಇಲಾಖೆಯಿಂದ ಸದ್ಯ ಈಗ ಡೆಲ್ಟಾ ಫಾಲ್ಸ್ಗೆ ಏನಿತ್ತು ದಾರಿಯನ್ನು ಬಂದ್ ಮಾಡಿರುವಂಥದ್ದು. ಯಾವ ಪ್ರವಾಸಿಗರು ಕೂಡ ಆ ಭಾಗದಲ್ಲಿ ಹೋಗದಂತೆ ಈಗ ಮುಂಜಾಗ್ರತಾ ಕ್ರಮಗಳನ್ನು ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ವಹಿಸಿರುವಂಥದ್ದು. ಎಲ್ಲಿ ಡೆಲ್ಟಾ ಫಾಲ್ಸ್ಗೆ ಕನೆಕ್ಟ್ ಆಗುವಂಥ ರೋಡ್ ಏನಿದೆ ಆ ಒಂದು ಭಾಗದಲ್ಲೇ ನಾನು ಕೂಡ ಇದ್ದೇನೆ. ಸದ್ಯ ಈಗ ಒಂದು ಕಡೆ ಎಂಟ್ರಿ ಆಗ್ತಾ ಇದ್ದಂತಹ ಮುಂಭಾಗದಲ್ಲೇ ಈ ರೀತಿ ಅರಣ್ಯ ಇಲಾಖೆ ಅಧಿಕಾರಿಗಳು ರಸ್ತೆಯನ್ನು ಬಂದ್ ಮಾಡಿ ಸದ್ಯ ಈಗ ಯಾರೂ ಕೂಡ ಓಡಾಡದಂತೆ ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು. ಇದನ್ನು ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಜನ ಪ್ರವಾಸಿಗರು ಉದ್ದಟತನವನ್ನು ಮೆರಿತಾ ಇದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದರೂ ಕೂಡ ಕ್ಯಾರೆ ಎನ್ನದೆ ಈ ಒಂದು ಕಾಡಿನ ಮಧ್ಯದಲ್ಲಿ ನಡೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸದ್ಯ ಈ ಒಂದು ಕಾರಣಕ್ಕಾಗಿ ಯಾರೂ ಕೂಡ ನಡೆದುಕೊಂಡು ಕೂಡ ಹೋಗದಂತೆ ಎಂಟ್ರಿಗೆನ ಈ ರೀತಿ JCB ಇಂದ ಗುಂಡಿಯನ್ನು ತೋಡಿ ಕಂಪ್ಲೀಟಾಗಿ ಇದನ್ನು ಹತ್ತಿ ಒಳಭಾಗದಲ್ಲಿ ಹೋಗದಂತೆ ಕೂಡ ಈಗ ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು. ಯಾಕಂತಂದರೆ ಈಗಷ್ಟೇ ಮಳೆ ಆರಂಭವಾಗಿದೆ, ಇನ್ನೂ ಕೂಡ ಸಾಕಷ್ಟು ಮಳೆ ಆಗುವಂಥದ್ದಿದೆ. ಹೀಗಾಗಿ ಫಾಲ್ಸ್ಗಳತ್ತ ಜನ ಮುಖ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಆರಂಭಿಕ ಹಂತದಲ್ಲೇ ಸದ್ಯ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಕಡೆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಹೋಗುವಂಥದ್ದನ್ನು ನಿಷೇಧ ಮಾಡಿರುವಂಥದ್ದು. ಪ್ರತಿಯೊಂದು ಪ್ರವಾಸಿ ತಾಣದ ಫಾಲ್ಸ್ ಮುಂಭಾಗದಲ್ಲಿ ಈ ರೀತಿ ಈ ಒಂದು ಈಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ. ಡೆಲ್ಟಾ ಜಲಪಾತ ವೀಕ್ಷಣೆ ಹಾಗೂ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಯಾರೂ ಕೂಡ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಬೋರ್ಡ್ಗಳನ್ನು ಹಾಕಿರುವಂಥದ್ದು ಮತ್ತು ಮುಂಭಾಗದಲ್ಲಿ ಸಿಬ್ಬಂದಿಗಳು ಕೂಡ ಈಗಾಗಲೇ ಕಂಪ್ಲೀಟಾಗಿ ಯಾರೂ ಕೂಡ ಹೋಗದಂತೆ ಈ ರೀತಿ ಗಸ್ತು ಕೂಡ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಶನಿವಾರ ಮತ್ತು ರವಿವಾರ ಬಂದಿದ್ದೆ ಆದರೆ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಅವ್ರನ್ನ ತಡೆಯೋ ನಿಟ್ಟಿನಲ್ಲಿ ಫಾಲ್ಸ್ಗಳ ಎಂಟ್ರಿ ಏನಿದೆ ಎಂಟ್ರಿಗೆ ಈಗ ಒಂದು ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ಈ ರೀತಿ ನಿಂತ್ಕೊಂಡಿರುವಂಥದ್ದು. ಅದರ ಜೊತೆಗೆ ಕಾಡಿನ ಮಧ್ಯೆ ನಡೆದುಕೊಂಡು ಹೋಗುವಂಥದ್ದನ್ನು ಕೂಡ ಬಹಳಷ್ಟು ಜನ ಮಾಡ್ತಾಯಿದ್ರು. ಹೀಗಾಗಿ ಅಲ್ಲೂ ಕೂಡ ಈ ರೀತಿ ಗುಂಡಿಗಳನ್ನು ತೋಡಿ ಕಂಪ್ಲೀಟಾಗಿ ಬಂದ್ ಮಾಡಿರುವಂಥದ್ದು. ಸದ್ಯ ಈಗ ಈ ಒಂದು ಡೆಲ್ಟಾ ಫಾಲ್ಸ್ ಏನಿದೆ ಈ ಭಾಗದಲ್ಲಿ ಫೇಮಸ್ ಆಗಿತ್ತು, ಅಲ್ಲೂ ಕೂಡ ಈಗ ಪ್ರವಾಸಿಗರ ನಿಷೇಧ ಇರುವಂಥದ್ದು. ನಮ್ಮ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇವೆ. ಸರಿಗ ಈಗಷ್ಟೇ ಮಳೆ ಸ್ಟಾರ್ಟ್ ಆಗಿದೆ, ಜಲಪಾತಿಗಳಿಗೆ ಜೀವ ಕಳೆ ಬಂದಿದೆ, ಸೊ ಪ್ರವಾಸಿಗರಿಗೆ ನಿಷೇಧ ಹೇರಿದ್ರಿ ಯಾಕೆ ಅನ್ನೋದು? ಮುಂಗಾರು ಮಾರುತ ಪ್ರವೇಶವಾಗೋದ್ರಿಂದ ಮಳೆ ಭಾಳ ರಭಸವಾಗಿರುತ್ತೆ, ಮಳೆ ಜೋರಾಗಿರುತ್ತೆ, ನೀರು ರಭಸವಾಗಿ ಬರುತ್ತೆ. ರಭಸವಾಗಿ ಬರೋದ್ರಿಂದ ಈ ಪಶ್ಚಿಮ ಘಟ್ಟಗಳು ಭಾಳ ಇಳಿಜಾರು ಮುಖವಾಗಿರ್ತವೆ. ಆ ರಭಸಕ್ಕೆ ಜೋರಾಗಿ ನೀರಿರೋದ್ರಿಂದ ಈ ಪ್ರವಾಸಿಗರು ಅದನ್ನು ಮನೋರಂಜನೆಗೋಸ್ಕರ ಇಲ್ಲಿ ಬಂದು ನೀರಲ್ಲಿ ಇಳಿಯೋದು ಅಥವಾ ಇನ್ನೊಂದು ಮಸ್ತಿಗಾಗಿ ಏನೋ ಮಾಡೋಕ್ಕೆ ಹೋಗಿ ನೀರಿಗೆ ಇಳಿತಾರೆ. ಪಶ್ಚಿಮ ಘಟ್ಟದಲ್ಲಿ ಮಳೆ ಜೋರಾಗಿರೋದ್ರಿಂದ ಮೇಲ್ಗಡೆ ಮಳೆ ಆದಾಗ ಕೆಳಗಡೆ ಗೊತ್ತಾಗಲ್ಲ. ಜೋರಾಗಿ ನೀರು ಬರೋದ್ರಿಂದ ಅವರು ನೀರಲ್ಲಿ ಇಳಿದಾಗ ಜೋರಾಗಿ ಕೊಚ್ಕೊಂಡು ಹೋಗೋ ಸಂಭವ ಇರ್ತದೆ. ಹಾಗಾಗಿ ಇಲ್ಲಿ ಯಾರೂ ಪ್ರಕೃತಿ ವಿರುದ್ಧವಾಗಿ ಮನೋರಂಜನೆ ಮಾಡೋ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಒಂದು. ಆಮೇಲೆ ಎರಡನೇದು, ಕಾಯ್ದಿಟ್ಟ ಅರಣ್ಯದಲ್ಲಿ ಅನುಮತಿ ಇಲ್ಲ. ಅನುಮತಿ ಪಡೆಯದೆ ಅಥವಾ ರಿಸರ್ವ್ ಫಾರೆಸ್ಟಲ್ಲಿ ಒಳಗಡೆ ಟ್ರೆಸ್ಪಾಸ್ ಮಾಡೋಂಗಿಲ್ಲ. ಹಾಗಾಗಿ ನಾವು ಕಂಪ್ಲೀಟ್ ಇದನ್ನು ಬ್ಯಾನ್ ಮಾಡಿದ್ವಿ. ಯಾವ ರೀತಿಯಾಗಿ ಬಂದ್ ಮಾಡಿರಿ ಸರ್? ಈಗ ಇಲ್ಲಿ ಎಲ್ಲ ಎಲ್ಲ ಫಾಲ್ಸ್ಗಳಿಗೂ ಗಸ್ತು ಸಿಬ್ಬಂದಿಗಳನ್ನು ಗಸ್ತು ನಿಯೋಜನೆ ಮಾಡಿದ್ದೀವಿ. ಆಮೇಲೆ ಎಲ್ಲ ಕಡೆನೂ ಫಲಕಗಳನ್ನು ಹಾಕಿದ್ದೀವಿ. ಆಮೇಲೆ ಜನರಿಗೆ ನಾವು ಬಂದವರಿಗೆಲ್ಲ ಅವೇರ್ನೆಸ್ ಕೊಡ್ತಾಯಿದ್ದೀವಿ. ಯಾರೂ ಒಳಗಡೆ ಅನುಮತಿ ಇಲ್ಲದೆ ಒಳಗಡೆ ಹೋಗಂಗಿಲ್ಲ. ಆಮೇಲೆ ತಮ್ಮ ಜೀವಗಳಿಗೆ ತಾವೇ ಹಾನಿ ಮಾಡ್ಕೊಳ್ಬಾರ್ದು ಅಂತ ನಾವು ಸಜೆಷನ್. ಕೆಲವೊಂದಿಷ್ಟು ಜನ ಈಗ ಈ ಕಾಡು ಮಧ್ಯೆ ನಡ್ಕೊಂಡು ಹೋಗಿ ಹಾಗೆಲ್ಲ ಜಲಪಾತ ಫಾಲ್ಸಿಗೆ ಹೋಗ್ತಿದ್ರು, ನೀವು ಈಗ ಅದನ್ನು ಗುಂಡಿ ಕೂಡ ತೋಡಿದ್ದೀರಿ. ಈಗ ಕೆಲವೊಂದು ನಾವು ಇಷ್ಟೆಲ್ಲ ಕ್ರಮ ಕೈಗೊಂಡ್ರೂ ಜನರಿಗೆ ಅದು ನೋಡೋ ಒಂದು ಇದರಲ್ಲಿ ತಮ್ಮ ಜೀವಪನಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಯಾರೂ ಆ ಥರ ಇದಕ್ಕೆ ಹೋಗಬಾರ್ದು ಅಂತೇಳಿ ನಾವು ಸಂದೇಶವನ್ನು ಈಗ ನಿಮ್ಮ ಮಾತು ಮೀರಿ ಹೋದಂಥವ್ರಿಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀರಿ ಸರ್? ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ, ಅವ್ರ ಮೇಲೆ FIR ಹಾಕಿ ಸೂಕ್ತ ಕ್ರಮ ಕೈಗೊಳ್ತೀವಿ. ಈಗ ನಮ್ಮ ಖಾನಾಪುರದಾಗ ಎಲ್ಲ ಕಡೆನೂ ಫಾಲ್ಸ್ಗಳು ಬಂದಾಗಿದೆ, ಎಲ್ಲ ಬಂದು ಎಲ್ಲ ಬಂದು. ಸೊ ಇದಿಷ್ಟು ಸದ್ಯ ಈಗ ಖಾನಾಪುರ ಭಾಗದಲ್ಲಿ ಏನೆಲ್ಲ ಫಾಲ್ಸ್ಗಳಿದ್ದಾವೆ ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ಬಂದ್ ಮಾಡಿರುವಂಥದ್ದು. ಒಂದು ವೇಳೆ ಇಷ್ಟೆಲ್ಲ ಕ್ರಮಗಳನ್ನು ತೆಗೆದುಕೊಂಡು ಯಾರಾದರೂ ಪ್ರವಾಸಿಗರು ಉದ್ದಟನ ಬೆರೆದು ಒಳಗಡೆ ಹೋಗಿದ್ದೆ ಆದರೆ ಅಂಥವ್ರ ವಿರುದ್ಧ FIR ಮಾಡಿ ಕಾನೂನಿನ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸದ್ಯ ಈಗ ಒಂದು ಕಡೆ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಫಾಲ್ಸ್ಗಳಿಗೆ ಜೀವ ಕಡೆ ಬರ್ತಾ ಇದೆ. ಆದರೆ ಇದೇ ಸಮಯದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದು ತಮ್ಮ ಜೀವವನ್ನೇ ಪಣಕ್ಕಿಡುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳಾಗಿ ಪ್ರವಾಸಿಗರಿಗೆ ಈಗ ಸದ್ಯ ಬೆಳಗಾವಿ ಜಿಲ್ಲೆಯ
ಖಾನಾಪುರ ತಾಲೂಕಿನಲ್ಲಿರುವಂಥ ಫಾಲ್ಸ್ಗಳಿಗೆ ನಿಷೇಧ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.